ಬರದ ನಡುವೆ ಕರ್ನಾಟಕಕ್ಕೆ ಕಾವೇರಿಯ ಬರೆ ಬಿದ್ದಿದೆ. ತಮಿಳುನಾಡಿಗೆ ಹರಿಯಲಿದೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡೋಕೆ ಆದೇಶ ಬೆನ್ನಲ್ಲೇ ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಸ್ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬರದ ನಡುವೆ ಕರ್ನಾಟಕಕ್ಕೆ ಕಾವೇರಿ ಬರೆ ಬಿದ್ದಿರುವಂತದ್ದು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿದೆ. ಸದ್ಯ ನೀರು ಬಿಡೋಕೆ ಆದೇಶ ಕೊಟ್ಟಂತ ಬೆನ್ನಲ್ಲೇ ರಾಜ್ಯದೆಲ್ಲೆಡೆ ಆಕ್ರೋಶ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಬಾರ್ದು, ನೀರು ಬಿಟ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಡ್ಯಾಮ್ನಲ್ಲಿ ನೀರು ಇಲ್ಲದಿರುವಾಗ ಹೆಂಗೆ ನೀವು ತಮಿಳುನಾಡಿಗೆ ನೀರು ಬಿಡೋಕೆ ಸಾಧ್ಯ? ಸಿಡಬ್ಲ್ಯೂಆರ್ಸಿಗೆ ಗ್ರೌಂಡ್ ರಿಯಾಲಿಟಿಯನ್ನ ನೀವು ಅರ್ಥ ಮಾಡಿಸಿದೀರಾ ಅಥವಾ ಸಿಡಬ್ಲ್ಯೂಆರ್ಸಿ ಅರ್ಥ ಮಾಡ್ಕೊಂಡಿದ್ಯಾ? ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕು. ಒಂದ್ ವೇಳೆ ನೀರ್ ಬಿಟ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರೇನು ಇಲ್ಲದೆ ಇರುವಂತ ವಿಚಾರವೇನು ಹೇಳಿಲ್ಲ, ಇರೋ ವಿಚಾರಗಳನ್ನೇ ಹೇಳಿರೋದು. ಸಿಡಬ್ಲ್ಯೂಆರ್ಸಿ ನೀರ್ ಬಿಡಿ ಅಂದ ತಕ್ಷಣ ಕೆಆರ್ಎಸ್ ನಲ್ಲಿ ನೀರ್ ಇದೆಯಾ, ನೀರು ಯಾವ ಮಟ್ಟದಲ್ಲಿ ಇದೆ, ಒಂದ್ ವೇಳೆ ನೀರ್ ಬಿಟ್ರೆ ಕರ್ನಾಟಕದಲ್ಲಿರುವವರಿಗೆ ಯಾವ ನೀರು ಕೊಡಬೇಕು, ಕುಡಿಯೋದಕ್ಕೆ ನೀರಿಲ್ಲ ಅಂದ್ರೆ ಅವ್ರ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಏನು, ಈ ಎಲ್ಲ ವಿಚಾರವನ್ನ ಸಿಡಬ್ಲ್ಯೂಆರ್ಸಿ ಹೇಳಿದ ತಕ್ಷಣ ಸರ್ಕಾರ ಯೋಚನೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರವನ್ನ. ನೋಡಿ, ಪ್ರತಿನಿತ್ಯ 3,500 ಕ್ಯೂಸೆಕ್ ನ ನೀರು ತಮಿಳುನಾಡಿಗೆ ಹರಿಸಿ ಅಂತ ಅಂದ್ರೆ ಆಲ್ರೆಡಿ ಕೆಆರ್ಎಸ್ ನಲ್ಲಿ ಜಲಾಶಯದ ನೀರಿನ ಮಟ್ಟ ಕೆಳ ಹಂತಕ್ಕೆ ಹೋಗಿದೆ. ನೀರು ಬರ್ತಾ ಇಲ್ಲ, ಮಳೆ ಇಲ್ಲ, ಎಲ್ಲಿಂದ ನೀರು ಬಿಡ್ತೀರಾ ಅಂತ ಹೇಳ್ಬಿಟ್ಟು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಾರ್ನಿಂಗ್ ಅನ್ನು ಕೊಟ್ಟಿರೋದು ರಾಜ್ಯ ಸರ್ಕಾರಕ್ಕೆ. ನೀವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು, ಏನಾದ್ರೂ ನೀವು ಬಿಟ್ಟಿರೋದು ಗೊತ್ತಾದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಸದ್ಯ ಡ್ಯಾಮ್ ನಲ್ಲಿ ನೀರು ಇಲ್ಲದೆ ಇರುವಾಗ ಹೆಂಗ್ ಒಪ್ಕೊಂಡ್ರಿ ಸಿಡಬ್ಲ್ಯೂಆರ್ಸಿ ಅವರ ಒಂದು ಆದೇಶಕ್ಕೆ? ಹೆಂಗ್ ನೀರು ಬಿಡೋಕ್ ಸಾಧ್ಯ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಡಬ್ಲ್ಯೂಆರ್ಸಿಗೆ ಗ್ರೌಂಡ್ ರಿಯಾಲಿಟಿಯನ್ನ ಅರ್ಥ ಮಾಡಿಸಿದೀರಾ ಅಥವಾ ಸಿಡಬ್ಲ್ಯೂಆರ್ಸಿಗೆ ವಿಷಯ ಗೊತ್ತಿದೆಯಾ ಕೆಆರ್ಎಸ್ ನಲ್ಲಿ ನೀರು ಇಲ್ಲ ಅನ್ನೋದು, ಅಥವಾ ಇದೆ ಅಂತಿದ್ರು ಎಷ್ಟು ಮಟ್ಟಕ್ಕಿದೆ, ಎಷ್ಟು ಉಳಿದಿದೆ ಅನ್ನೋದಾದ್ರೂ ತಿಳಿಸಿದೀರಾ? ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಕುಡಿಯಕ್ಕೆ ಸಾಧ್ಯ ಕಾಲುವೆಗಳಲ್ಲಿ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ ನಾವು ಯಾವುದೇ ಕಾರಣಕ್ಕೂ ಕೊಡಕ್ಕಾಗಲ್ಲ. ಮೊದಲು ನೀರನ್ನ ತಮಿಳುನಾಡಿಗೆ ನೀರು ಬಿಡಕ್ಕಾಗಲ್ಲ. ಎರಡನೇದು, ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕು ನ್ಯಾಯಯುತವಾಗಿ ಅದನ್ನ ಹೋರಾಟನ ಹಮ್ಮಿಕೊಳ್ಳಲೇಬೇಕಾಯ್ತದೆ. ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ. ನಮ್ಮ ರಾಜ್ಯದ ರೈತರನ್ನ ಉಳಿಸ್ಕೊಳ್ಳೋಕ್ಕೆ, ಅವರ ಬೆಳೆದು ನಿಂತಿರೋ ಬೆಳೆಗಳಿಗೆ ನೀರನ್ನು ಕೊಡ್ಸೋಕ್ಕೆ, ಇಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ಮಾಡಲೇಬೇಕಾಗ್ತದೆ. ಸರ್ಕಾರ ಎಲ್ಲಿ ವಿಫಲ ಆಗ್ತಾ ಇದೆ ಅಂತ ಅನ್ಸುತ್ತೆ? ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದರೂ ವೀಕ್ ಆಯ್ತಾ ಇದೀವಿ ಅನ್ನೋದು ನನಗೆ ಅರ್ಥ ಆಯ್ತಲ್ಲ. ಯಾಕೆಂದರೆ ಕಳೆದ ಹೋದ ವರ್ಷ ಅಲ್ಲ, ಅದರಿಂದ ವರ್ಷ ನಾವುಗಳೇ ಕೋರ್ಟ್ಗೆ ಕೇಸ್ ಸಬ್ಮಿಟ್ ಮಾಡಿದ್ವಿ ಇದ್ರ ಪ್ರಕಾರನೇ. ಸೊ ಇನ್ನೂ ಅಲ್ಲಿ ಡೀಟೇಲ್ಸ್ ಯಾಕೆ ಅವ್ರಿಗೆ ಅರ್ಥ ಆಯ್ತಲ್ಲ. ನಾನು ಕೇಳಿದಾಗ ಅಲ್ಲಿಯವರೇ ಇಲ್ಲಿದ್ದಾರೆ, ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಎಷ್ಟೆಷ್ಟು ನೀರು ಬಿಡ್ತಾರೆ ಏನು ಅಂತಂತ. ಬಟ್ ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀವಿ, ಅಲ್ಲಿ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಸೊ ಇದು ಎರಡು ಆ್ಯಡಪ್ ಆಗಿಲ್ಲ. ಅದು ಲೀಕೇಜ್ ನೀರು ಬಿಟ್ಟರೆ ನಮಗೆ ದನಗಳಿಗೆ ಕರಿಗಳು ಕುಡಿಯೋಕ್ಕೆ ಸಾಧ್ಯ ಕಾಲುವೆಗಳಲ್ಲಿ ಅನ್ನೋದಕ್ಕೂ ಅಷ್ಟೇ ಕೇಳ್ತಾ ಇರೋದು. ನಾವೇನು ಬೆಳೆಗಳಿಗೆ ಕೇಳಿರಲಿಲ್ಲ ಫಸ್ಟು.